ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ತುಂಬ ಸಿಂಪಲ್ ಆದಂತಹ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಪನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ತುಟಿಗಳು ಎಷ್ಟೇ ಕಪ್ಪಾಗಿದ್ರೂ ಅದು ಪಿಂಕ್ ಬಣ್ಣಕ್ಕೆ ತಿರುಗುತ್ತೆ ಮತ್ತು ತುಟಿಗಳು ತುಂಬಾನೇ ಸುಂದರವಾಗಿ ಕಾಣುತ್ತೆ. ಎಷ್ಟೇ ಕಪ್ಪಾದ ತುಟಿಗಳು ಇದ್ರೂ ಇದನ್ನ ಫಾಲೋ ಮಾಡೋದ್ರಿಂದ ಪಿಂಕ್ ಆಗಿ ಪರಿವರ್ತನೆಗೊಳ್ಳುತ್ತೆ ಮತ್ತು ತುಂಬಾನೇ ಸುಂದರವಾಗಿ ಕಾಣುತ್ತೆ. ತುಂಬಾ ಕಪ್ಪು ತುಟಿ ಇದೆ ಅಂತ ತುಂಬಾನೇ ಬಳಲ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ನೀವು ಕೂಡ ಈ ರೀತಿಯಾದಂತಹ ವಿಡಿಯೋಗೆ ವೆಯ್ಟ್ ಮಾಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಅನ್ನ ಕೊಡಿ. ಅದಕ್ಕಿಂತ ಮೊದಲನೇದಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ಮುಂಬರುವ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣವೇ ನೋಡಬಹುದು. ಫ್ರೆಂಡ್ಸ್, ನಾನಿಲ್ಲಿ ಟೂತ್ ಬ್ರಷ್ ಅನ್ನ ತಗೊಂಡಿದ್ದೀನಿ. ಟೂತ್ ಬ್ರಷ್ ಹೊಸದಾಗಿರ್ಬಾರ್ದು, ಹಳೇದಾಗಿರ್ಬೇಕು. ಇದರಿಂದ ನಮ್ಮ ತುಟಿಯಲ್ಲಿ ಇರುವಂತಹ ಡೆಡ್ ಸೆಲ್ ಅನ್ನ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ತುಂಬಾ ಹೊಸ ಬ್ರಷ್ ತಗೊಂಡ್ರೆ ಗಾಯ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಯೂಸ್ ಮಾಡಿರುವಂತಹ ಸ್ಮೂತ್ ಆಗಿರುವಂತಹ ಈ ಬ್ರಷ್ ಅನ್ನ ತಗೊಂಡಿದ್ದೀನಿ. ಸೊ ಇದರಿಂದ ನಮ್ಮ ತುಟಿಯನ್ನ ನೀಟಾಗಿ ಸ್ಕ್ರಬ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಒಣಗಿರುವಂತಹ ಚರ್ಮ, ಸತ್ತಂತಹ ಚರ್ಮ ಏನಿದೆ ಅದೆಲ್ಲ ಹೋಗುತ್ತೆ. ಸೊ ಒಂದು 5 ರಿಂದ 10 ನಿಮಿಷ ಬ್ರಷ್ ಅಲ್ಲಿ ನಮ್ಮ ತುಟಿಯನ್ನ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಇದಕ್ಕೆ ನಾನೊಂದು ಮಿಕ್ಸ್ಚರ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ಗೆ ನಾನು ಸಕ್ಕರೆ ಪುಡಿ ಮತ್ತೆ ಜೇನುತುಪ್ಪವನ್ನ ಬಳಸ್ತಾ ಇದ್ದೀನಿ. ಸಕ್ಕರೆನ ತಗೊಳ್ಬೇಡಿ, ಸಕ್ಕರೆ ಪುಡಿನೇ ತಗೊಳ್ಬೇಕು. ಯಾಕಂದ್ರೆ ಸಕ್ಕರೆನ ರಾ ಆಗಿ ಬಳಸೋದ್ರಿಂದ ತುಟಿಗೆ ಚುಚ್ಚುವಂತ ಚಾನ್ಸಸ್ ಇರುತ್ತೆ. ತುಟಿ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಸಕ್ಕರೆ ಪುಡಿಯನ್ನ ಬಳಕೆ ಮಾಡಬೇಕು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿಯನ್ನ ತಗೊಂಡಿದ್ದೀನಿ ಅಂಡ್ ಅದಕ್ಕೆ ಸಮ ಪ್ರಮಾಣದಲ್ಲಿ ಜೇನುತುಪ್ಪವನ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ಜೇನುತುಪ್ಪ ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸವನ್ನ ಮಾಡುತ್ತೆ. ತುಟಿಗಳಿಗೆ ತೇವ ಮಟ್ಟವನ್ನ ನೀಡುತ್ತೆ, ಒಣಪನ ಮತ್ತು ಚಿರಕುಗಳನ್ನ ತಪ್ಪಿಸುತ್ತದೆ, ಡೆಡ್ ಸ್ಕಿನ್ ಅನ್ನ ತೆಗೆದುಹಾಕುತ್ತೆ, ತುಟಿಗಳ ಮೇಲಿನ ಒಣ ಚರ್ಮವನ್ನ ನಯವಾಗಿ ತೆಗೆದುಹಾಕಿ ಪಿಂಕ್ ಲುಕ್ ಅನ್ನ ಕೊಡುತ್ತೆ. ಪಿಗ್ಮೆಂಟೇಷನ್ ಅನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಕಪ್ಪಾಗಿದ್ದ ತುಟಿಗಳನ್ನ ಬೆಳ್ಳಗಾಗಿಸುತ್ತೆ, ಹೀಲಿಂಗ್ ಅನ್ನ ಮಾಡುತ್ತೆ. ಜೇನಿನಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ತುಂಬಾ ಇದೆ. ಗಾಯ, ಸುಡುವಿಕೆ ಇದ್ದರೆ ಬೇಗ ಗುಣವಾಗಲು ಇದರಿಂದ ಸಹಾಯವನ್ನ ಮಾಡ್ಕೊಳ್ಬಹುದು. ಸಾಫ್ಟ್ ಮತ್ತು ಸ್ಮೂತ್ ತುಟಿಗಳನ್ನ ಇದರಿಂದ ನಾವು ಪಡ್ಕೊಳ್ಬಹುದು. ನಿತ್ಯ ಬಳಕೆ ಮಾಡಿದರೆ ತುಟಿಗಳು ತುಂಬಾನೇ ಸಾಫ್ಟ್ ಆಗ್ತವೆ. ಫ್ರೆಂಡ್ಸ್, ನಾನಿಲ್ಲಿ ಸಕ್ಕರೆ ಪುಡಿಯನ್ನ ಬಳಸಿದ್ದೀನಿ. ಸಕ್ಕರೆ ಪುಡಿಯಿಂದ ಡೆಡ್ ಸ್ಕಿನ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು. ಸಕ್ಕರೆ ನೈಸರ್ಗಿಕ ಎಕ್ಸ್ಫೋಲಿಯೇಟರ್ ಆಗಿ ತುಟಿಗಳ ಮೇಲಿನ ಒಣ ಚರ್ಮವನ್ನ ತೆಗೆದುಹಾಕಿ ಹೊಸ ಪಿಂಕ್ ಸ್ಕಿನ್ ಅನ್ನ ಹೊರತೆಗೆಯುತ್ತೆ. ರಕ್ತದ ಪ್ರವಾಹವನ್ನ ಇಲ್ಲಿ ಹೆಚ್ಚು ಮಾಡುತ್ತೆ. ಸ್ಕ್ರಬ್ ಮಾಡಿದಾಗ ತುಟಿಗಳಿಗೆ ರಕ್ತ ಪ್ರಚಲನೆ ಹೆಚ್ಚಾಗುತ್ತೆ. ತುಟಿಗಳು ನೈಸರ್ಗಿಕವಾಗಿ ಪಿಂಕ್ ಆಗುತ್ತವೆ. ಮೃದುವಾದ ತುಟಿಗಳನ್ನ ಕೂಡ ಇದು ನೀಡುತ್ತೆ. ತುಟಿಗಳನ್ನ ಸಾಫ್ಟ್ ಮತ್ತು ಸ್ಮೂತ್ ಕೂಡ ಮಾಡುತ್ತೆ. ಪಿಗ್ಮೆಂಟೇಷನ್ ಅನ್ನ ಸಕ್ಕರೆ ಪುಡಿ ಕಡಿಮೆ ಮಾಡುತ್ತೆ. ಕಪ್ಪಾಗಿರುವ ತುಟಿಗಳ ಬಣ್ಣವನ್ನ ನಿಧಾನವಾಗಿ ಕಡಿಮೆಯನ್ನ ಮಾಡುತ್ತೆ. ರಾಸಾಯನಿಕ ರಹಿತವಾಗಿರುವಂತಹದ್ದು. ಸೆನ್ಸಿಟಿವ್ ತುಟಿಗಳಿಗೆ ಕೂಡ ಇದು ಸುರಕ್ಷತೆಯಾಗಿ ಕೆಲಸವನ್ನ ಮಾಡುತ್ತೆ. ನಾನಿವಾಗ ಇದೆರಡನ್ನು ತುಂಬಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ತರ ಮಾಡ್ತಾ ಇದ್ದೀನಿ. ಇದೆರಡು ನೀಟಾಗಿ ಮಿಕ್ಸ್ ಆದ್ಮೇಲೆ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಡ ನೀವು ಬಳಕೆಯನ್ನ ಮಾಡಬಹುದು. ಒಂದಿನ ಮಾಡಿಟ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ 15 ಡೇಸ್ ವರೆಗೂ ಇದು ಬರುತ್ತೆ. ಸೊ ನಮ್ಮ ಬೆರಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನೀಟಾಗಿ ತುಟಿ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. 5 to 10 ಮಿನಿಟ್ಸ್ ಅಪ್ಲೈ ಮಾಡಿದ್ರೆ ಸಾಕು. ಅಂಡ್ ಇದನ್ನ 2 ಡೇಸ್ ಒನ್ಸ್ ಆದ್ರೂ ಮಾಡ್ಬೋದು, ಇಲ್ಲ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಎವ್ರಿ ಡೇ ಮಾಡ್ಬೋದು, ಇಲ್ಲ ಮಲ್ಗಕ್ಕಿಂತ ಮುಂಚೆ ಕೂಡ ಮಾಡಿ ಮಲ್ಕೊಳ್ಬಹುದು. ಅಂಡ್ ತುಂಬಾನೇ ಕಪ್ಪಾಗಿತ್ತು ಅಂದ್ರೆ ಎವ್ರಿ ಡೇ ಇದನ್ನ ಫಾಲೋ ಮಾಡಿ. ನಿಮ್ಮ ತುಟಿಗಳು ನಿಧಾನವಾಗಿ ಪಿಂಕ್ ಲಿಪ್ಸ್ ಆಗಿ ಟರ್ನ್ ಆಗುತ್ತೆ. ಎವ್ರಿ ಡೇ ಈ ರೀತಿ ಹಚ್ಚೋದ್ರಿಂದ ನಿಮ್ಮ ತುಟಿಗಳು ಸಾಫ್ಟ್ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಕಪ್ಪಾಗಿರುವ ತುಟಿಗಳನ್ನ ಮನೆಯಲ್ಲಿಯೇ ನಾವು ಪಿಂಕ್ ಆಗಿ ಪರಿವರ್ತನೆಯನ್ನ ಮಾಡ್ಕೊಳ್ಬಹುದು ಅಂತ. ಈ ಟಿಪ್ ಅನ್ನ ಫಾಲೋ ಮಾಡಿ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.